ಎಲ್ಲರಿಗೂ ನಮಸ್ತೆ. ಇವತ್ತು ಗುಡುಗುಡು ಅಣಬೆಯದ ಮಸಾಲ ಮಾಡೋಣ ಅಂತ ಇದ್ದೇನೆ. ಇದು ಬಿಡಿಸಿಟ್ಕೊಂಡಿದ್ದೇನೆ. ಮೊದಲು ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳನ್ನು ಹುರಿಯೋಣ. ತುಪ್ಪ 1 ಸ್ಪೂನ್ ಹಾಕ್ತಾ ಇದ್ದೇನೆ. ಕೊತ್ತಂಬರಿ, ಎರಡು ಚಮಚ ಆಗೋಷ್ಟಿದೆ, ಒಂಚೂರು ಜಾಸ್ತಿಯೋ ಕಡಿಮೆ. ಕಾಲು ಟೀ ಸ್ಪೂನು ಕಾಳುಮೆಣಸು, ಸ್ವಲ್ಪ ಮೆಂತೆ, ಜೀರಿಗೆ ಸ್ವಲ್ಪ, ಸ್ವಲ್ಪ ಗರಂ ಮಸಾಲೆ, ಚಕ್ಕೆ ಸಣ್ಣ ತುಂಡು, 1 ಏಲಕ್ಕಿ, 2 ಲವಂಗ, ಗಸಗಸೆ ಸ್ವಲ್ಪ, ಬಡಸೊಪ್ಪು. ಉದ್ದ ಮೆಣಸು ಮತ್ತು 3 ಚಿಕ್ಕ ಕುಳ್ಳ ಮೆಣಸು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ 2 ಸ್ಪೂನ್. ಬೆಳ್ಳುಳ್ಳಿ ಫ್ರೈ ಆಗಬೇಕಂದಿಲ್ಲ, ಬಂದ್ ಮಾಡ್ತೇನೆ. ಇದು ನೈಸಾಗಿ ರುಬ್ಕೋಬೇಕು. ಇದು 1 ಕಡಿ ಕಾಯಿ ತಗೊಂಡಿದ್ದೇನೆ. ಇದರಲ್ಲಿ ಇಷ್ಟು ಕಾಯಿ ಹಾಲು ಮಾಡ್ಕೊಳ್ಳೋಣ. ಮತ್ತು ಇದು ಮಸಾಲೆ ಸಂಗಡ ರುಬ್ಲಿಕ್ಕೆ ಹಾಕೋಣ. ಆಮೇಲೆ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ಕಾಯಿ ಹಾಲು, ಒಂದು ದೊಡ್ಡ ನೀರುಳ್ಳಿಯಲ್ಲಿ ಸ್ವಲ್ಪ ಅರ್ಧ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೆ, ಅದು ಹಾಕ್ತಾ ಇದ್ದೇನೆ. ಸ್ವಲ್ಪ ತುಪ್ಪ, ಸ್ವಲ್ಪ ಅರಿಶಿನ, ಬೇಯಿದು ಎಷ್ಟು ನಿಮಿಷ ಬೇಕಾಗ್ತದೆ? ಬೇಗ ಬೇಯ್ತದೆ, ನೋಡೋಣ. ಬೆಂದಿದೆ ಇದು. ಉಪ್ಪು ಹಾಕಿಲ್ಲ ನಾನು, ಯಾಕಂದರೆ ಇದು ಶ್ರಿಂಕ್ ಆಗ್ತದಲ್ಲ, ಸಣ್ಣದಾಗ್ತದಲ್ಲ, ನನಗೆ ಮತ್ತೆ ಉಪ್ಪು ಜಾಸ್ತಿ ಆಗ್ಬೋದೇನೋ ಅಂತ. ಮಸಾಲೆ ಹಾಕ್ತೇನೆ. ನೀರು ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕ್ತೇನೆ. ಮೊನ್ನೆ ಸಾಂಗ್ ಹೇಗಾಯ್ತಂತೆ
ಏನು ಫ್ರೆಂಡ್ಸಿಗೆ ಇದು ಅಣಬೆದು ಚೆನ್ನಾಗಾಗಿತ್ತಂತ. ಚೆನ್ನಾಗಿದೆ ಅಂತೆ. ಖಾರ ಆಗಿತ್ತಂತ. ಇಲ್ಲ, ಕರೆಕ್ಟ್ ಆಗಿದೆ. ಕುದಿಲಿದ್ದು ಆಗಿದೆ. ಇದು ಸ್ವಲ್ಪ ಹೊತ್ತು ಕುದಿಲಿ. ನಾನು ಇದಕ್ಕೆ ಹುಣಸೆಹಣ್ಣು ಸೇರಿಸಿಲ್ಲ. ಒಗ್ಗರಣೆ ಹಾಕುವಾಗ ಲಿಂಬೆಹಣ್ಣು ರಸ ಹಾಕ್ತೇನೆ. ಬಂದ್ ಮಾಡಿ. ಆಗಿದೆ. ಇದು ಇಳಿಸ್ತೇನೆ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಈರುಳ್ಳಿ, ಕೆಂಪಗಾಗಲಿ. ಕಲರ್ ಬಂದಿದೆ ನೋಡಿ, ಸಾಕು. ಲಿಂಬು ರಸ ಹಿಂಡ್ತಾ ಇದ್ದೇನೆ.